ಬಯಸುವಂಥದ್ದು ಏನಂತಂದರೆ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆಯವರಾಗಿರಲಿ ಅಂತ ಅಷ್ಟೇ ಬಯಸ್ತೇನೆ ನಾನು. ಪೋಷಕರು ಮಕ್ಕಳ ಮೇಲೆ ಇಡುವಂಥ ನಿರೀಕ್ಷೆಗಳು ತಪ್ಪಂತೀರಾ? ಕಂಪೇರ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಕಂಪೇರ್ ಮಾಡಿ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅನ್ನೋವಂಥದ್ದು ವಾಕ್ಯದಲ್ಲಿ ಹೇಳ್ತದೆ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಕುರಿತಾಗಿ ಪೋಷಕರ ನಿರೀಕ್ಷೆ ಎಂಬುವಂಥ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಂದರೆ ಈಗ ತಂದೆ ತಾಯಿಗಳ ನಿರೀಕ್ಷೆಗಳು ಮಕ್ಕಳ ಮೇಲೆ ತುಂಬ ಇರ್ತದೆ. ಅವರು ಒಂದು ಒಳ್ಳೆಯ ಪೊಸಿಷನ್ಗೆ ಬರಬೇಕು, ಒಂದು ಒಳ್ಳೆಯ ಸ್ಥಾನಮಾನದಲ್ಲಿರಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಒಳ್ಳೆಯ ಒಂದು ಬುದ್ಧಿಯನ್ನು ಕಲಿಬೇಕು ಅನ್ನೋ ಸುಮಾರು ನಿರೀಕ್ಷೆಗಳನ್ನ ಪೋಷಕರು ಇಟ್ಕೊಂಡಿರ್ತಾರೆ. ನಿಮ್ಮ ಒಂದು ಅಭಿಪ್ರಾಯ ಏನು? ನಿರೀಕ್ಷೆ ಅಂದರೆ ಏನು? ಅಂದರೆ ಮಕ್ಕಳ ಮೇಲಿನ ಪೋಷಕರ ನಿರೀಕ್ಷೆ ಅಂದರೆ ಏನು? ಸಾಮಾನ್ಯವಾಗಿ ನಾವು ನೋಡಿದ್ರೆ ಯಾವುದೇ ಪೋಷಕರಾಗಿರಲಿ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಓವರಾಲ್ ಒಂದು ಇದರಲ್ಲಿ ಚೆನ್ನಾಗಿರ್ಬೇಕಂತಲೇ ಬಯಸ್ತಾರೆ. ಆ್ಯಂಡ್ ಇನ್ನೊಂದೇನಂತಂದರೆ ನಮ್ಮ ಮಕ್ಕಳು ಕೆಟ್ಟೋಗ್ಬಾರ್ದು, ಅಂದರೆ ದುಷ್ಟರಾಗಬಾರ್ದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥವ್ರಾಗಿರಬೇಕು, 4 ಜನರು ಏನೋ ಹೊಗಳೋ ಥರ ಇರಬೇಕು. ಈ ಥರ ಒಂದು ಒಳ್ಳೆಯ ಒಂದು ಉದ್ದೇಶಗಳನ್ನೇ ಇಟ್ಕೊಂಡಿರ್ತಾರೆ. ಐದಾರು ಓದಿರ್ಬೋದು, ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಅವರ ಒಂದು ಲೈಫ್, ಅಥವಾ ಅವ್ರ ಮುಂದಿನ ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು, ಸೊಸೈಟಿ ಲೈಫ್ ಇರ್ಬೋದು, ಎಲ್ಲದರಲ್ಲೂ ಅವರು ಮಿಂಚಬೇಕು, ಒಳ್ಳೆಯದ್ರಲ್ಲಿ ಇರಬೇಕು, ಒಳ್ಳೆ ಹೆಸರು ತಗೊಳ್ಬೇಕು, ಒಳ್ಳೆ ಇದ್ರಲ್ಲಿ ಅದೇ ಒಂದು ನಿರೀಕ್ಷೆ. ತಂದೆ ತಾಯಿಗಳಾದ್ಮೇಲೆ ಅದೇ ಒಂದು ನಿರೀಕ್ಷೆ. ತಂದೆ ತಾಯಿಗಳ ಒಂದು ಶ್ರಮನೂ ಅದ್ರ ನಾವು ಸಮಾಜದಲ್ಲಿ ನಾವು ನೋಡ್ತೇವೆ. ಎಷ್ಟೋ ಜನ ಈ ವೆಜಿಟೇಬಲ್ ಮಾರುವಂಥವ್ರು, ಆಮೇಲೆ ದಿನ ಕೂಲಿ ಕೆಲಸ ಮಾಡುವಂಥವ್ರಾಗಿರಲಿ, ಆಟೋ ರಿಕ್ಷಾ ಓಡಿಸ್ಕೊಂಡು ಅವರು ಎಷ್ಟೇ ಕಷ್ಟ ಆದರೂ ಸಹ ಮಕ್ಕಳನ್ನ ಉನ್ನತವಾದಂಥ ಒಂದು ಓದನ್ನು ಓದಿಸ್ಬೇಕು ಅಂತ ಅಂದ್ಬಿಟ್ಟು ಶ್ರಮ ಮಾಡ್ತಾರೆ. ಆ್ಯಂಡ್ ನಾವು ಈಗ ನ್ಯೂಸಲ್ಲೆಲ್ಲ ನಾವು ನೋಡ್ತೇವೆ, ಈ ಮಕ್ಕಳು ಏನೋ ಡಾಕ್ಟ್ರ್ ಆದರು, ಇಂಥವ್ರ ಮಕ್ಕಳು ಡಾಕ್ಟ್ರ್ ಆದರು, ಇಲ್ಲ ಇಂಥವ್ರ ಮಕ್ಕಳು CA ಪಾಸ್ ಮಾಡಿಕೊಂಡ್ರು. ಸೊ ಅದು ತಂದೆ ತಾಯಿಗಳ ಒಂದು ಕನಸನ್ನು ಮಕ್ಕಳು ನನಸು ಮಾಡುವಂಥದ್ದು, ಅದು ನಿರೀಕ್ಷೆನೇ. ಸೊ ಈಗ ನಾನು ಇದಕ್ಕೊಂದು ವಿಚಾರನ ಹೇಳ್ತೀನಿ. ಸೆಕೆಂಡ್ PUC ರಿಸಲ್ಟ್ ಬಂತಲ್ಲ, ಅದರಲ್ಲಿ ಉಡುಪಿ ರಾಜ್ಯಕ್ಕೇ ಫಸ್ಟ್ ಬಂದಿರೋದು ಎಲೆಕ್ಟ್ರಿಷಿಯನ್ ಮಗಳು. ಸೊ ಆ ಥರ ನಿರೀಕ್ಷೆಗಳನ್ನ ಪೋಷಕರು ಇಟ್ಕೊಂಡಿರ್ತಾರೆ. ಅಂತ ದೊಡ್ಡ ಮಟ್ಟದ ನಿರೀಕ್ಷೆಗಳನ್ನ ಪೋಷಕರು ಇಟ್ಕೊಂಡಿರ್ತಾರೆ ಅಂತ ನೀವು ಅಂದರೆ ಪೋಷಕರು ಅವ್ರ ಒಂದು ನಿರೀಕ್ಷೆ ಅನ್ನೋದಿರುತ್ತೆ. ಬಟ್ ಅದಕ್ಕೆ ಮಕ್ಕಳನ್ನು ಸ್ಪಂದಿಸಿದಾಗ ಅದು ಇನ್ನೂ ಒಂಥರ ಹೆಗ್ಗಳಿಕೆ ಒಂದು ವಿಚಾರ, ತುಂಬ ಸಂತೋಷ ಆಗುತ್ತೆ ಅಂತ ನೀವು ಹೇಳೋದು. ಈಗ ಸರ್, ನಿರೀಕ್ಷೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ನಿರೀಕ್ಷೆ ಎಂಬುದು ನೀವು ಮಕ್ಕಳ ಮೇಲೆ ಹೊರಿಸಿದಾಗ ಆ ಒಂದು ನಿಮ್ಮ ನಿರೀಕ್ಷೆ, ಮಕ್ಕಳ ನಿರೀಕ್ಷೆ, ಈ ಎರಡೂ ನಿಮ್ಮ ಮಧ್ಯದಲ್ಲಿ ಅಂತರ ಏನಾದರೂ ಸೃಷ್ಟಿಯಾಗುತ್ತಾ? ಫಸ್ಟ್ ಆಫ್ ಆಲ್ ನಮ್ಮ ನಿರೀಕ್ಷೆಯನ್ನು ಮಕ್ಕಳ ಮೇಲೆ ಹೊರಿಸೋವಂಥದ್ದು ಇದೆಯಲ್ಲ, ಅದನ್ನು ನಾನು ಒಪ್ಪಲ್ಲ. ಇವಾಗ ನನ್ನ ಒಂದು ಇದನ್ನೇ ತೊಗೊಂಡ್ರೆ, ನಾನು ಬಯಸುವಂಥದ್ದು ಏನಂತಂದರೆ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆಯವರಾಗಿರಲಿ ಅಂತ ಅಷ್ಟೇ ಬಯಸ್ತೇನೆ ನಾನು. ಬಟ್ ಇವಾಗ ಚೆನ್ನಾಗಿ ಓದಲಿ ಅಂತ ಬಯಸ್ತೇನಲ್ವ, ಅದರಲ್ಲಿ ಅವರು ಡಾಕ್ಟ್ರೇ ಆಗಬೇಕು, ಇಲ್ಲ ಇಂಜಿನಿಯರೇ ಆಗಬೇಕು, ಇಲ್ಲ ಅದೇ ಆಗಬೇಕು, ಇದೇ ಆಗಬೇಕು ಅಂತ ನಾನು ನನ್ನ ಒಂದು ನಿರೀಕ್ಷೆ ಅಥವಾ ಆಸೆಗಳನ್ನು ಅವ್ರ ಮೇಲೆ ಹೇರಿಸೋದು ತಪ್ಪು ಅಂತ ನೀವು ಹೇಳ್ತೀರಾ? ತಪ್ಪು. ಎಸ್. ಯಾಕೆ ಅಂತಂದ್ರೆ ಎಲ್ಲ ಮಕ್ಕಳು ಇವಾಗ ನಮ್ಮ ಒಂದು ಇದು ತಗೊಳ್ಳಿ, ಬೆರಳುಗಳು ತಗೊಳ್ಳಿ, ಎಲ್ಲ ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಒಂದೊಂದು ಮಗುಗೆ ಒಂದೊಂದು ಕಲೆ ಅಥವಾ ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಒಬ್ಬರಿಗೆ ಮೆಡಿಕಲಲ್ಲಿ ಇಂಟ್ರೆಸ್ಟ್ ಬರ್ಬೋದು, ಇನ್ನೊಬ್ಬರಿಗೆ ಅಕೌಂಟ್ಸಲ್ಲಿ ಇಂಟ್ರೆಸ್ಟ್ ಬರ್ಬೋದು, ಬೇರೆ ಒಂದು ಏರಿಯಾಸಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಯಾಕೆ ಕೆಲವ್ರಿಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಸೊ ಹಾಗಾಗಿ ನಾವು ಇಂಥ ಏರಿಯಾದಲ್ಲೇ ಅವರು ಮಿಂಚಬೇಕು ಅನ್ನೋವಂಥದ್ದು ನನ್ನ ಒಂದು ಇದ್ರ ಪ್ರಕಾರ ಅದು ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ. ಹಾಗಾದರೆ ಪೋಷಕರು ಮಕ್ಕಳ ಮೇಲೆ ಇಡುವಂಥ ನಿರೀಕ್ಷೆಗಳು ತಪ್ಪಂತೀರಾ? ನಿರೀಕ್ಷೆಗಳು ಇಡುವಂಥ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿರೀಕ್ಷೆಗಳನ್ನು ಹೇರಿಸಬೇಕು ಅನ್ನೋವಂಥದ್ದು ಇದೆ ಅಲ್ವಾ, ಮಕ್ಕಳಿಗೆ ಬರ್ಡನ್ ಕೊಡಬಾರ್ದು. ಬರ್ಡನ್ ಕೊಡಬಾರ್ದು. ಯಾಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇಲಿಸ್ಟ್ರೇಷನ್ ಪರ್ಪಸ್ಗೋಸ್ಕರ. ಒಂದು ಮಗುಗೆ ಅವನು ಫೋಟೋಗ್ರಫಿಯಲ್ಲಿ ಅವನು ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಅವನಿಗೆ ಅದು ಆ ಇಂಟ್ರೆಸ್ಟಿಂದ ಅವನಿಗೆ ಕೆಲವೊಂದು ಕಲೆಗಳನ್ನ ಕಲಿತಾನವನು, ಅಂದರೆ ಫೋಟೋಗ್ರಫಿ ಇದನ್ನು ಕಲಿತಾನವನು ಅವ್ನು ಓನಾಗಿನೇ. ಯಾಕಂದರೆ ಇಂಟ್ರೆಸ್ಟ್ ಇದ್ದಾಗ ನೀವು
ಹೇಳೋದೇ ಬೇಡ, ಅವರೇ ಶ್ರಮ ಹಾಕಿ ಕರೀತಾರೆ. ಇದು ಹೌದು. ಆಗುತ್ತೆ. ಸೊ ಅಂಥವನಿಗೆ ಹೋಗ್ಬಿಟ್ಟು ನೀನು ಏನೋ ಮೆಡಿಕಲ್ ಮಾಡು, ಹ್ಮ್. ಇಲ್ಲ ಏನೋ ಸಿವಿಲ್ಸ್ ಇದನ್ನ ಮಾಡು ಹ್ಮ್. ಅಂತ ಹೇಳಿದಾಗ ಅವನಿಗೆ ಅದರಲ್ಲಿ ಒಂದು ಮನಸ್ಸು ಹೊರೆ. ಬರಲ್ಲ. ಆ, ಹೌದು. ಸೊ ಅವಾಗ ಏನಾಗುತ್ತೆ, ಆ ಮಗು ಈ ಕಡೆನೂ ಸೋಲ್ತಾನೆ, ಈ ಕಡೆನೂ ಸೋಲ್ತಾನೆ. ಹ್ಮ್. ನಾವು ತಂದೆ ತಾಯಿಗಳಾಗಿನೂ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ದಟ್ ಓಕೆ, ಮಗ ಕೆಟ್ಟದ್ದೇನು ಮಾಡ್ತಾ ಇಲ್ಲ ಹ್ಮ್. ಅಥವಾ ಕೆಟ್ಟದಕ್ಕೇನು ಹೋಗ್ತಾ ಇಲ್ಲ, ಒಳ್ಳೆ ದಾರಿಯಲ್ಲೇ. ಒಳ್ಳೇದನ್ನೇ ಮಾಡ್ತಾ ಇದ್ದಾನೆ. ಅವ್ನು ಏನಂತಂದ್ರೆ ಅವ್ನ ಇಂಟ್ರೆಸ್ಟ್ ಬೇರೆ ಇದೆ. ಓಕೆ. ಸೊ ಹಾಗಾಗಿ ನಾವು ಅವ್ನಿಗೆ, ಯಾಕಂದರೆ ಮುಂದೆ ಬಾಳ್ಬೇಕಾದವನು ಅವನು, ಹ್ಮ್. ಅವನ ಲೈಫು. ಸೊ ಹಾಗಾಗಿ ಸರಿ ನೀನು ಅದನ್ನು ಮಾಡ್ಬೇಕಂತ ಇದೆಯಾ ಮಾಡು. ಸೊ ನೀವು ಹೇಳೋ ರೀತಿ ನೋಡ್ತಿದ್ರೆ ಮಕ್ಕಳ ಒಂದು ಆಸೆ ಏನು ಅಂತ ಅರ್ಥ ಮಾಡಿಕೊಂಡು ಪೋಷಕರು ಅದ್ರ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ಳೋದು ಒಳ್ಳೇದಂತ ನೀವು ಒಳ್ಳೇದು ಅಂತ ನನಗೆ ಒಳ್ಳೇದು ಅದು. ಸೊ ಅದರಿಂದ ಆ ಪೋಷಕರ ಒಂದು ಮನಸ್ಥಿತಿ ಕೂಡ ಮಕ್ಕಳ ಒಂದು ಆಸೆ, ಆಮೇಲೆ ಅವರ ಕೆಲವ್ರಿಗೆ ಕೆಲವು ಮಕ್ಕಳಿಗೆ ನೋಡಿದಂಗೆ ಅವ್ರಿಗೆ ಆಸೆಗಳು ಇರಲ್ಲ, ಹ್ಮ್. ಬಟ್ ಕಲೆ ಇರುತ್ತೆ. ಕರಿಕ್ಯುಲಮ್ ಅಲ್ಲ, ಅವ್ರಿಗೆ ಕೆಲವೊಂದು ಇದು ಬಂದಿರುತ್ತೆ ಅವ್ರಿಗೆ. ಸೊ ಅದು ಅವ್ರಿಗೆ ಅದು ಗೊತ್ತಿರಲ್ಲ ಅಥವಾ ಇದಿರಲ್ಲ. ಸೊ ಅಂಥದ್ದನ್ನ ಎಂಕರೇಜ್ ಮಾಡಿ. ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳು ಡ್ರಾಯಿಂಗಲ್ಲಿ ಬಂದ್ಬಿಡುತ್ತೆ ಅದು ಕಲೆ. ಸೊ ಅವ್ರಿಗೊಂದು ಚಾನ್ಸ್ ಕೊಡಿ, ನೀನೇನು ಡ್ರಾಯಿಂಗಲ್ಲಿ ಮುಂದುವರಿಬೇಕಂತಿದೆ, ಪೇಂಟಿಂಗ್ಸಲ್ಲಿ ಇದರಲ್ಲಿ, ಇಲ್ಲ ನೀನು ಬೇರೆ ಯಾವ್ದಾನ ಕೋರ್ಸಲ್ಲಿ ಹೋಗ್ಬೇಕಂತ. ಸೊ ಯು ಗಿವ್ ಎ ಚಾಯ್ಸ್. ಎಲ್ಲ ಒಂದೇನೆ, ಎಲ್ಲ ಒಂದು ಒಳ್ಳೆಯ ಒಂದಿದೆ, ಏನಿದೆ ತೊಂದರೆ. ಯಾಕಂದರೆ ಡಾಕ್ಟ್ರ್ ಆದಾಗ ಮಾತ್ರ ಅವರು ಚೆನ್ನಾಗಿ ಬಾಳ್ತಾರೆ, ಇಂಜಿನಿಯರ್ ಆದಾಗ ಮಾತ್ರ ಚೆನ್ನಾಗಿ ಬಾಳ್ತಾರೆ, ಇಲ್ಲ ಬೇರೆ ಏನೋ ಇದಾದಾಗ ಮಾತ್ರ ಅದು ಈಗಿನ ಒಂದು ಸಮಾಜದ ಒಂದು ಬೆಳವಣಿಗೆಗಳು ನಾವು ನೋಡಿದಾಗ ಅದು ಸುಳ್ಳಾಗುತ್ತೆ. ಅದು ಬೇರೆ ಬೇರೆ ವಿಧ ವಿಧ ಕ್ಷೇತ್ರಗಳಿದ್ದಾವೆ, ಅದರೆಲ್ಲದರಲ್ಲೂ ಮಿಂಚ್ಬೋದು ಅವರು, ಯಾವ್ದ್ರಲ್ಲಾದ್ರೂ ಅವ್ರಿಗೆ ಯಾವ್ದ್ರ ಮೇಲೆ ಒಂದು ಆಸಕ್ತಿ ಇದೆ, ಆ ಒಂದು ಅದ್ರ ಮೇಲೆ ಅವರು ಏನೋ ಬೆಳ್ಕೊಂಡು ಹೋಗ್ಬೋದು. ಅಂದ್ರೆ ಅದರಲ್ಲೂ ಕೂಡ ಒಳ್ಳೆ ಸ್ಥಾನಮಾನ ತೋಡ್ಕೋಬಹುದು ಅಂತ ಹೇಳ್ತೀವಿ. ಈಗ ನನ್ನದೊಂದು ಪ್ರಶ್ನೆ, ಈಗ ಪೋಷಕರು ಅವರ ನಿರೀಕ್ಷೆಗಳನ್ನ ಮಕ್ಕಳ ಮೇಲೆ ಹೊರಿಸಿದಾಗ, ಅಂದರೆ ನಿಮ್ಮ ಸೊಸೈಟಿಯಲ್ಲಿ, ಅಂದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ನೀವು ಹೊರಗಡೆ ಹೋಗುವಂಥ ಜಾಗದಲ್ಲಾಗಿರ್ಬೋದು, ಬೇರೆ ಮಕ್ಕಳು ನಿಮ್ಮ ಮಕ್ಕಳಿಗಿನ್ನ ಜಾಸ್ತಿ ಆ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗ ನೀವು ನಿಮ್ಮ ಮಗುವನ್ನು ಕೆಳಮಟ್ಟಕ್ಕೆ ಮಾಡಿ ನೋಡಿದಾಗ, ಹೋಲಿಕೆ ಮಾಡಿ, ಫಸ್ಟ್ ಆಫ್ ಆಲ್ ನನ್ನ ಕೊಲೀಗ್ ಮಗ ಬಂದ್ಬಿಟ್ಟು ಅವನು ಸಾಫ್ಟ್ವೇರ್ ಏನೋ ಮಾಡ್ಬಿಟ್ಟು ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿರ್ಬೋದು. ನನ್ನ ಮಗ ಬೇರೆ ಏನೋ ಒಂದು ಪೇಂಟ್ ಇದು ಕ್ಷೇತ್ರದಲ್ಲಿ ಇದಾಗಿ ಅವನು ಸದ್ಯದಲ್ಲಿ ಇಲ್ಲಿರ್ಬೋದು. ಹಾಗಂತ ಅಂದ್ಬಿಟ್ಟು ನನ್ನ ಮಗ ಕೆಳಮಟ್ಟದವನು ಅಂತ ನಾನು ಅನ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಅದು ಹೋಲಿಕೆ ಆ ಥರ ಒಂದಿತ್ತು ತಪ್ಪು. ಅದು ಏನಂತಂದರೆ ಆ ಮಗು ತನ್ನ ಒಂದು ಆಸಕ್ತಿ ಮೇಲೆ, ಅವನ ಒಂದು ಆಸೆಗಳ ಮೇಲೆ ಅವನು ಬೆಳೆದಿದ್ದಾನೆ. ಸೊ ನನ್ನ ಮಗು ನನ್ನ ಒಂದು ಆತನ ಒಂದು ಶಕ್ತಿ ಏನಿದೆ, ಅದ್ರ ಮೇಲೆ ಅವನು ಏನು ಆಸಕ್ತಿ ಇದೆ, ಅದ್ರ ಮೇಲೆ ಅವ್ನು ಬೆಳೀತಾ ಇದ್ದಾನೆ ಅಥವಾ ಬೆಳೆದಿದ್ದಾನೆ. ಸೊ ನಾವು ಆ ಥರ ನೋಡ್ಬೇಕು, ಅದನ್ನೇ ನಾವು ಎಂಕರೇಜ್ ಮಾಡಬೇಕು. ಫಸ್ಟ್ ನಾವು ಇಲ್ಲಿ ಒಂದು ನೋಡಬೇಕು ಸೌಮ್ಯರೇ, ಏನಂತಂದರೆ ನಮ್ಮ ಮಕ್ಕಳು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಿರುಪಯೋಗವಾಗಿ ಸಮಾಜಕ್ಕೆ ಕಂಟಕವಾಗಿ ಅವ್ರು ಬಾಳ್ತಾ ಇಲ್ಲ ಅನ್ನೋಂಥದ್ದು ಫಸ್ಟ್ ನಾವು ಎನ್ಶೋರ್ ಮಾಡ್ಕೋಬೇಕು. ಅವ್ರ ಲೈಫನ್ನ ಅವ್ರು ಹಾಳು ಮಾಡ್ಕೊಳ್ಳೋವಂಥದ್ದು ಆ ಥರ ಎಲ್ಲ ಇದ್ದಾಗ ಮತ್ತು ಅದ್ರ ಮೇಲೆ ಅವರು ಹೆಂಗೆ ಬಾಳ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಪ್ರೋತ್ಸಾಹ ಮಾಡಿಕೊಂಡು, ಇನ್ನೂ ಅವನು 10 ಮೆಟ್ಲು ಹತ್ತಾನೆ, 10 ಯಾಕಪ್ಪ 15 ಹತ್ತು, ಒಳ್ಳೆ ಮಾರ್ಗದಲ್ಲಿ ಇದು ನಡವಳಿಕೆ ಇರಬೇಕು. ನೀವು ಬರೀ ಗ್ರಾಜುಯೇಟ್ ಆಗ್ತೀನಿ ಅಂದರೆ ಗ್ರಾಜುಯೇಟ್ ಏನಕ್ಕಪ್ಪ, ಪೋಸ್ಟ್ ಗ್ರಾಜುಯೇಟ್ ಮಾಡು. ಪೋಸ್ಟ್ ಗ್ರಾಜುಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಸರ್ PhD ಮಾಡು. ಈ ಥರ ಒಂದು ಉತ್ಸಾಹ ತುಂಬಿಸಿ ಪ್ರೋತ್ಸಾಹಿಸ್ಬೇಕು ಅಷ್ಟೇ ಹೊರತು ನೀನು ನೋಡಿ ನನ್ನ ಇವ್ರು ಹಿಂಗೆ ಮಾಡಿದ್ದಾರೆ ನೀನೇನಿದು ಆ ಥರ ಹೇಳಿ ಅವ್ರನ್ನ ಡೌನ್ಗ್ರೇಡ್ ಮಾಡಿಕೊಂಡು ಮಾಡುವಂಥದ್ದು ತಪ್ಪು. ಸೊ ಆ ಥರ ಹೋಲಿಕೆ ಮಾಡಿದಾಗ ಏನಾದರೂ ಅವ್ರು ಸೂಸೈಡ್ ಏನಾದರೂ ಮಾಡ್ಕೊಂಡಾಗ ಈ ಸೂಸೈಡ್ ಆಗುವಂಥದ್ದು ಈ ನಿರೀಕ್ಷೆಗಳ ಮೇರೆಗೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಎಷ್ಟೋ ಒಂದು ಇವಾಗ ರಿಸಲ್ಟ್ಸ್ ಬಂದ ಮೇಲೆ ಕೆಲವು ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು ಅಂತ ಇದಾಗುತ್ತೆ. ಏನಕ್ಕೆ ಅಂತಂದರೆ ಅವ್ರ ಮೇಲೆ ಆಲ್ರೆಡಿ ಪ್ರೆಷರ್ ಇರುತ್ತೆ, ಪರ್ಫಾರ್ಮ್ ಮಾಡ್ಬೇಕನ್ನೋವಂಥದ್ದು ಪ್ರೆಷರ್ ಇರುತ್ತೆ. ಆ್ಯಂಡ್ ಡೆಫಿನೆಟಾಗಿ ಅವ್ರ ತಂದೆ ತಾಯಿಗಳು ಪ್ರೆಷರ್ ಬಂದಿದೆ ಅಂತಂದಾಗ ಅವ್ರ ತಂದೆ ತಾಯಿಗಳು ಒಂದು ಪ್ರೆಷರ್ ಹಾಕಿರ್ತಾರೆ ಅಲ್ಲಿ. ಆ್ಯಂಡ್ ಆಲ್ಸೋ ಅವರ ಒಂದು ನಿರೀಕ್ಷೆಗಳನ್ನು ಅವ್ರ ಮುಂದೆ ಹೇಳ್ಕೊಂಡಿರ್ತಾರೆ. ನೋಡಿ ನಿನ್ನನ್ನು ನಾವು ಇಷ್ಟು ಇದು ಮಾಡ್ತಾ ಇದ್ದೀವಿ, ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀವಿ, ಹಾಗೆ ಹೀಗೆ ಅಂತಂದ್ಬಿಟ್ಟೆಲ್ಲ. ಸೊ ಮಕ್ಕಳಿಗೆ ಒಂಥರ ಮಾನಸಿಕವಾಗಿ ಒತ್ತಡ ಇದ್ದೇ ಇರುತ್ತೆ ಅಲ್ಲಿ. ಸೊ ಆ ನಿರೀಕ್ಷೆಗೆ ಅವರು ತಕ್ಕನಂಗೆ ನಾನು ಸಾಧನೆ ಮಾಡಿಲ್ಲ ಅಂತಂದಾಗ
ಕೆಲವು ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋವಂಥದ್ದು, ಇಲ್ಲ ಮನೆ ಬಿಟ್ಟು ಓಡೋಗುವಂಥದ್ದು, ಆ ಥರ ಎಲ್ಲ ಮಾಡ್ತಾವೆ. ಸೊ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆಯೋ, ಅವ್ರು ಯಾವುದ್ರಲ್ಲಿ ಮುಂದುವರಿಬೇಕು ಅಂತ ಮಕ್ಕಳು ಅನ್ಕೊಂಡಿರ್ತಾರೋ ಅದನ್ನ ಪೋಷಕರು ಅರ್ಥ ಮಾಡಿಕೊಂಡು ಅವ್ರನ್ನ ಆ ಒಂದು ಮಾರ್ಗದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ಎನ್ಕರೇಜ್ ಮಾಡಿ, ಅವರು ನಾವು ಇನ್ನೂ ಬೇಕಾದ್ರೆ ಈ ಥರ ಮಾಡಿ, ನಾವು ಇಷ್ಟಕ್ಕೆ ಮಾಡ್ತೀವಿ ಅಂತಂದು ಹೇಳಿದ್ನಲ್ಲ, 10 ಮೆಟ್ಲು ಹತ್ತುತ್ತೀನಿ ಅಂತಂದರೆ 10 ಬೇಡ, 15 ಹತ್ತು, ನಾವಿದ್ದೀವಿ ನಿನ್ನಿಂದೆ ಅನ್ನೋ ಥರ. ಈಗ ಅವ್ರನ್ನ ನಾವು ಡಿಗ್ರೇಡ್ ಮಾಡಿದಾಗ ಮಕ್ಕಳನ್ನ ಸೂಸೈಡ್ ಅಂತಾನೆ ಅಲ್ಲ, ಬೇರೆ ಬೇರೆ ರೀತಿಯಾಗೂ ಅವ್ರು ಮಾನಸಿಕವಾಗಿ ಕಂಪೇರ್ ಅಂತ ನೀವು ಹೇಳಿದ್ರೆ ಅವಾಗಲೇ ನಾನೊಂದು ವಿಚಾರ ಹೇಳಬೇಕಾಗಿತ್ತು. ಕಂಪೇರ್ ಮಾಡಿ, ಕಂಪೇರ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ, ಕಂಪೇರ್ ಮಾಡಿ. ಬಟ್ ಯಾವ ಥರ ಕಂಪೇರ್ ಮಾಡ್ತೀರಾ? ಒಂದು ನಕಾರಾತ್ಮಕವಾಗಿ ಕಂಪೇರ್ ಮಾಡ್ತೀರಾ ಅಥವಾ ಸಕಾರಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ಕಂಪೇರ್ ಮಾಡ್ತೀರಾ, ನೆಗೆಟಿವ್ ಆಗಿ ಕಂಪೇರ್ ಮಾಡ್ತೀರಾ? ನೆಗೆಟಿವ್ ಕಂಪೇರ್ ಮಾಡೋದು ಅಂತಂದರೆ, ಇವಾಗ ಮಕ್ಕಳಿಗೆ ನೀವು ಇನ್ನೊಂದು ಮಗುನ ತೋರಿಸ್ಬಿಟ್ಟು, ನೋಡು ಅವನು ಅಷ್ಟು ಇದ್ದಾನೆ, ಅಷ್ಟು ಓದಿದ್ದಾನೆ, ಅಷ್ಟು ರ್ಯಾಂಕ್ ತೊಗೊತಿದ್ದಾನೆ, ಇಷ್ಟು ಇದು ಮಾಡ್ತಾನೆ, ನೀನೇ ಇನ್ನೇ ಇದೆಯಾ, ನಿನ್ನ ಕೆಲ್ಸಕ್ಕೆ ಬಾರ್ದವನು, ನಾಲಾಯಕು, ಮನ್ಸನ್ನ ಅಂದ್ರೆ ಅವ್ರಿಗೆ ಒಂಥರ ಖಿನ್ನತೆಗೆ ದೊಬ್ತೀವಿ ನಾವು, ಡಿಪ್ರೆಷನ್ಗೆ ದೊಬ್ತೀವಿ ನಾವು. ಆ ಥರ ಮಾಡಬೇಡಿ. ಅದ್ರ ಬದಲು ಸೇಮ್ ಅದೇ ಒಂದು ಸಿನಾರಿಯೋನ ನೀವು ಉಲ್ಟಾ ನೋಡಿ, ನೋಡು ಅವನಿದ್ದಾನೆ, ಅವನು ಇಷ್ಟು ಇದು ಮಾಡ್ತಾನಲ್ಲ, ನೀನು ಅವನ್ನ ಫ್ರೆಂಡ್ಶಿಪ್ ಮಾಡು, ಅವನು ಹೆಂಗೆ ಓದ್ತಾ ಇದ್ದಾನೆ, ಏನು ಮೆಥಡ್ಸ್ ಫಾಲೋ ಮಾಡ್ತಾ ಇದ್ದಾನೆ, ಮ್ಯಾಥ್ಸ್ ಮಾಡೋದಾಯ್ತಂದ್ರೆ ನೀನು ಮ್ಯಾಥ್ಸಲ್ಲಿ ವೀಕ್ ಇದೆಯಾ, ಅವನ ಹತ್ರ ನೀನು ಹೋಗಿ ಸ್ವಲ್ಪ ಟೀಚಿಂಗ್ ತಗೋ, ಅವನ ಹತ್ರ ಇರೋವಂಥ ಒಂದು ಟ್ರಿಕ್ಸ್ ಏನಿದೆ, ಅವನು ಪರೀಕ್ಷೆಗಳು ಬರಿಬೇಕಾದಾಗ ಹೆಂಗೆ ಬರಿತಾನೆ, ಅವನು ಯಾವ ಥರ ಹಾರ್ಡ್ ವರ್ಕ್ ಮಾಡ್ತಾನೆ, ನೀನು ಆ ಥರ ಇದನ್ನು ಮಾಡು. ಅವನು ಹೇಳ್ಬೋದು ಬಂದ್ಬಿಟ್ಟು, ಇಲ್ಲ ಅವ್ನು ಟ್ಯೂಷನ್ಗೆ ಹೋಗ್ತಾನೆ, ಸರಿ ಟ್ಯೂಷನ್ಗೆ ಹೋಗ್ತಾ ಇದ್ದಾನಾ, ಸರಿ ನಾನು ನೀನು ಹೋಗಂತೆ ಕಳಿಸ್ತೇನೆ. ಒಂದು ವೇಳೆ ಟ್ಯೂಷನ್ ಕಳಿಸೋಷ್ಟು ಶಕ್ತಿ ಇಲ್ಲ ಅಂತಂದಾಗ, ಸರಿ ಅವನ್ನ ರಿಕ್ವೆಸ್ಟ್ ಮಾಡಿಕೊಂಡು ನೀನು ಅವನು ಏನು ಕಲಿಬೋದು ಅವನ ಹತ್ರ, ನಮ್ಗಂತ ಕಳ್ಸೋಕ್ಕಾಗಲ್ಲ, ಅಷ್ಟು ನಾವು ಅನುಕೂಲಸ್ಥರಲ್ಲ, ಅವನ ಹತ್ರ ನೀನು ಸಹಾಯ ತಗೋ ಅಂತ ಹೇಳಿ, ಇಲ್ಲ ಟೀಚರ್ಸ್ಗಳ ಹತ್ರ ಹೋಗಿ ಇದು ಮಾಡುವಂಥದ್ದು. ಈ ಥರ ಒಂದು ಪಾಸಿಟಿವ್ ಆಗಿ ಅವ್ರನ್ನ ಇದು ಮಾಡಿ. ಇನ್ನೊಂದೂ ಇದೆ, ಏನಂತಂದ್ರೆಗಿನ ಮಕ್ಕಳಿಗೆ ಒಂಥರ ಎಂಕರೇಜ್ ಮಾಡುವಂಥದ್ದು. ಸೊ ಇವ್ ನೋಡು, ಮೇ ಬಿ ಕಝನ್ ಯಾರೋ ನೋಡು, ಅವನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಷ್ಟು ಕೆಲಸದಲ್ಲಿದ್ದಾನೆ, ಇಷ್ಟು ಇದ್ದಾನೆ, ನೀನು ಅದೇ ಥರ ಆಗಬೇಕು ಅಂದ್ರೆ ಪಾಸಿಟಿವ್ ಆಗಿ ನೀನು ಅದೇ ಥರ ಆಗಬೇಕು. ಅಂದ್ರೆ ಒತ್ತಡ ಏರದಿರಂಗೆ, ಅವನ್ನ ನೀನು ಗುರಿಯಾಗಿ ಇಟ್ಕೋ, ನಾನು ಅವನ ಥರ ನಾನು ಸಾಧನೆ ಮಾಡಬೇಕು. ಬರೀ ಹಣ ಇದು ಒಂದು ವಿಚಾರನೇ ಆಗಿರ್ಬೇಕಂತದ್ದೇನಿಲ್ಲ, ಒಳ್ಳೇದ್ರಲ್ಲೂ ಅಷ್ಟೇ. ನೋಡು, ನೀವು ಮದರ್ ತೆರೇಸಾ ನೋಡು ಯಾವ ಥರ ಕೆಲಸ ಮಾಡಿದ್ರು. ಸೊ ಒಳ್ಳೆ ಎಕ್ಸಾಂಪಲ್ಸ್ ಅಂದ್ರೆ ನಿನಗೆ ಒಂದು ಹೈ ಇದು ಇರುವಂತ ಒಂದು ಎಕ್ಸಾಂಪಲ್ಸ್ನ, ಗುರಿಗಳನ್ನ ತೋರಿಸ್ಬಿಟ್ಟು ನೋಡು, ಅದಿದೆ, ಆ ಗುರಿ ಇದೆ, ಅದು ನೀನು ಮುಟ್ಟು. ಇನ್ನೊಂದು ವಿಚಾರ ಬ್ರದರ್, ಈಗ ಎಜುಕೇಟೆಡ್ ಪೇರೆಂಟ್ಸ್ ಹೇಳ್ತಾರೆ, ನೀನು ನೋಡು ಈ ರೀತಿ ನೀನು ಹಾಕಬೇಕು, ಅವ್ರು ಇಂಜಿನಿಯರಿಂಗ್ ಮಾಡಿದ್ದಾನೆ ನೋಡು, ಅವ್ನು CA ಮಾಡಿದ್ದಾನೆ. ಸೊ ಯಾಕಂದರೆ ಇವ್ರ ಪೇರೆಂಟ್ಸ್ಗೆ ಎಜುಕೇಷನ್ ಇರುತ್ತೆ, ಅದ್ರ ಬೆಲೆ ಅವ್ರಿಗೆ ಗೊತ್ತಿರುತ್ತೆ. ಅನ್ಎಜುಕೇಟೆಡ್ ಪೀಪಲ್ಸ್ ಯಾವ ರೀತಿ ಅವ್ರ ಮಕ್ಕಳನ್ನ ಎನ್ಕರೇಜ್, ನಾವು ಅದು ಹಂಗೆ ಅನ್ಕೊಂತೀವಿ, ಅನ್ಎಜುಕೇಟೆಡು ಹಂಗಂತಂದ್ಬಿಟ್ಟು. ಇವಾಗ ನೀವು ಬಿಗಿನಿಂಗಲ್ಲಿ ನೀವೇ ಹೇಳಿದ್ರೆ, ಏನೋ ಪೇಪರಲ್ಲಿ ಇದರಲ್ಲೆಲ್ಲ ನಾವು ನೋಡ್ತೀವಿ, ಏನೋ ಯಾವುದೋ ಇವ್ರು ಮಾರುವಂಥವ್ರು ಎಲೆಕ್ಟ್ರಿಷಿಯನ್ ಇದು ಅಂತ ಹೇಳ್ಬಿಟ್ಟಲ್ಲ, ಮತ್ತು ಅವ್ರಿಗೆಲ್ಲ ಹೆಂಗಿದಾಯ್ತು. ನಾವು ಓದಿರೋರು ನಾವು ಒಂಥರ ಎಂಕರೇಜ್ ಮಾಡ್ತೀವಿ, ಅಷ್ಟು ಓದಿಲ್ದೇ ಇರೋರು. ಎಜುಕೇಟೆಡ್ ಪೀಪಲ್ಸ್ಗೆ ನಿರೀಕ್ಷೆಗಳು ಬೇರೆ, ಅನ್ಎಜುಕೇಟೆಡ್ ಪೇರೆಂಟ್ಸ್ಗೆ ನಿರೀಕ್ಷೆಗಳು ಬೇರೆ ಇರುತ್ತೆ ಅಂತ ಅನ್ಸುತ್ತಾ ನಿಮಗೆ? ನಿರೀಕ್ಷೆಗಳು ಇರುತ್ತೆ ಬೇರೆ ಬೇರೆ ಅಂತಂದರೆ, ಎಜುಕೇಟೆಡ್ ಇವರಾದರೆ ಒಂಥರ ಪಾಲಿಶ್ಡ್ ಆಗಿರುತ್ತೆ, ಇನ್ನೂ ಮೋರ್ ಫೋಕಸ್ಡ್ ಆಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀನು ಇಂಜಿನಿಯರ್ ಮಾಡಬೇಕು ಮಾಡು, ಇಂಜಿನಿಯರಿಂಗಲ್ಲಿ ನೀನು ಯಾವ ಬ್ರಾಂಚ್ ತೊಗೊಂತೀಯ, ಎಲೆಕ್ಟ್ರಿಕಲ್ ಬ್ರಾಂಚ್ ತೊಗೊಂತೀಯ, ಸಿವಿಲ್ ಇದು ತೊಗೊಂಡ್ರೆ ನಿನಗೆ ಇದು ಅಂದರೆ ಸ್ವಲ್ಪ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನ ಮಕ್ಕಳಿಗೆ ಹೇಳಿ ಅವ್ರನ್ನ ಇನ್ನೂ ಸ್ವಲ್ಪ ಒಂದು ಎಲ್ಲ ವಿಚಾರಗಳು ತಿಳ್ಕೊಂಡಿರುವಂಥ ಒಂದು ಇದನ್ನ ಅವ್ರಿಗೆ ಕೊಡ್ತಾರೆ ಅವ್ರು. ಬಟ್ ಅದೇ ಗೊತ್ತಿಲ್ಲದೆ ಇರೋರು ಏನು ಹೇಳ್ತಾರೆ, ನೋಡಮ್ಮ ಇಂಜಿನಿಯರಿಂಗ್ ಮಾಡ್ತೇವೆ ಮಾಡು, ನಿನ್ನಿಷ್ಟ, ನಿನ್ನ ಇದು ನಿನ್ಗೆ ಯಾವ್ದು ಇಷ್ಟ ನೋಡು. ಆ್ಯಂಡ್ ಮೋರ್ ಓವರ್ ಏನು ಹೇಳ್ತಾರೆ, ನೋಡಿ ನಿಮ್ಮ ಮಾಸ್ಟರ್ನ ಕೇಳು, ಅವ್ರು ಹೇಳ್ತಾರೆ, ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು. ಇಲ್ಲ ನೋಡು, ಅಲ್ಲಿ ಇನ್ನೂ ಇವ್ರು ಅಕ್ಕಪಕ್ಕದವ್ರು ಯಾರು ಹೇಳ್ತಾರೆ, ನೋಡು ಅವನಾದ್ರೆ ಹಿಂಗೆ ಓದಿ ಹಿಂಗೆ ಇದ್ದಿದ್ದಾನೆ ನೋಡು. ಸೊ ಅವರ ಒಂದು ಲೆವೆಲಲ್ಲಿ ಅವ್ರು ಆ ಥರ ಗೈಡ್ ಮಾಡ್ತಾರೆ.
ಸೊ ಇದ್ರಾಗಿರುವಂಥವ್ರು ಸ್ವಲ್ಪ ಪಾಲಿಶ್ಡ್ ಆಗಿ ಗೈಡ್ ಮಾಡ್ತಾರೆ ಅಷ್ಟೇ. ಓವರ್ ಆಲ್ ಮಕ್ಕಳು ಚೆನ್ನಾಗಿ ಚೆನ್ನಾಗಿರ್ಬೇಕು ಒಳ್ಳೆ ಅಷ್ಟೇ. ಸ್ಥಾನದಲ್ಲಿ ಇರಬೇಕು ಅಂತಾನೆ ಎಲ್ಲ ಪೇರೆಂಟ್ಸ್ Yes, yes. ಎಕ್ಸ್ಪೆಕ್ಟ್ ಮಾಡೋದು ಅಲ್ವಾ. ಆ, ಪೋಷಕರ ನಿರೀಕ್ಷೆಗಳು ಮಕ್ಕಳನ್ನ ಪ್ರೆಷರೈಸ್ ಜಾಸ್ತಿ ಮಾಡ್ತಿದ್ಯಾ? ಈಗ ನೀವು ಹೇಳಿದ್ರಿ ಕರೆಕ್ಟು, ಯಾವ ಥರ ಅವ್ರ ಆಸೆಗಳನ್ನ ನಾವು ತಿಳ್ಕೊಬೇಕು, ಆ ಆಸೆ ಮೇಲೆ ನಾವು ಅವ್ರನ್ನ ನಿರೀಕ್ಷೆಗಳನ್ನ ಹೇಳಬೇಕು. ಇವಾಗ ಯಾರಾದರೂ ಇಂಜಿನಿಯರಿಂಗ್ ಮಾಡ್ತೀನಿ ನೋಡಪ್ಪ ನೀನು ಅದನ್ನು ತಿಳ್ಕೊಬೇಕಂತ ಹೇಳ್ತೀವಿ ಅಂತ ನೀವು ಹೇಳ್ತಿದ್ದೀರಾ, ಅದು ಮಕ್ಕಳ ಮೇಲೆ ಪ್ರೆಷರ್ ಆಗುತ್ತಾ? ಇಲ್ಲ, ಅವ್ರಿಗೆ ತಿಳಿ ಹೇಳಿದರೆ ಈಗ ಈಗಿನ ಮಕ್ಕಳು ಏನು ಹೇಳಬೇಕು, ನಾವು ಮಕ್ಕಳಿದ್ದಾಗ ಹೆಂಗಿದ್ವೋ ಅದಕ್ಕಿಂತ ಜ್ಞಾನ ಉಳ್ಳಂಥವ್ರಾಗಿದ್ದಾರೆ. ದೇ ಆರ್ ಮೋರ್ ನಾಲೆಡ್ಜಬಲ್. ಸೊ ಹಾಗಾಗಿ ನನಗನ್ಸುತ್ತೆ ಅವ್ರಿಗೆ ಅಂದರೆ ಜನ್ರೇಷನ್ ಗ್ಯಾಪ್ ಬಗ್ಗೆ ಜನ್ರೇಷನ್ ಗ್ಯಾಪ್. ಸೊ ನನ್ನ ಒಂದು ಇದ್ರ ಪ್ರಕಾರ ಅನುಭವನು ಏನಂತಂದರೆ, ಕುಂದಿರ್ಸ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಮಾತಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಕನ್ವೆ ಮಾಡಿದಾಗ ಅವ್ರು ಖಂಡಿತವಾಗ್ಲೂ ಅರ್ಥ ಮಾಡ್ಕೊತಾರೆ. ಓಕೆ, ಇದುವರೆಗೂ ನಾವು ನಮ್ಮ ಒಂದು ನಿರೀಕ್ಷೆ ಅಂದರೆ ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ನಿರೀಕ್ಷೆಗಳು ಮಕ್ಕಳ ಮೇಲೆ ಯಾವ ರೀತಿ ಇರಬೇಕು ಅಂತ ನಾವು ಮಾತಾಡಿದ್ವಿ. ಈಗ ನಾವು ಆತ್ಮಿಕವಾಗಿ ನೋಡಕ್ಕೆ ಹೋದರೆ ಮಕ್ಕಳನ್ನ ಯಾವ ರೀತಿ ನಾವು ಭಯಭಕ್ತಿಯಲ್ಲಿ ಮಕ್ಕಳನ್ನ ನಾವು ಬೆಳೆಸಬೇಕು, ಆಗ ನಾವು ಬೆಳೆಸಿದಾಗ ಅವ್ರಿಗೆ ಅವರ ಒಂದು ನಿರೀಕ್ಷೆಗಳ ಮಟ್ಟನ ತಲುಪೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ? ಅಂದರೆ ಅವ್ರಿಗೆ ಭಯಭಕ್ತಿ ಇದ್ದಾಗ ದೇವರಲ್ಲಿ. ವಾಕ್ಯದಲ್ಲಿ ಹೇಳ್ತದೆ ಏನೋ, ದೇವರ ಮೇಲೆ ದೇವರ ಭಯವೇ ಜ್ಞಾನಕ್ಕೆ ಮೂಲ ಅನ್ನೋವಂಥದ್ದು ವಾಕ್ಯದಲ್ಲಿ ಹೇಳ್ತದೆ. ಸೊ ಹಾಗಾಗಿ ಒಬ್ಬ ಮನುಷ್ಯ, ಇವಾಗ ನಾವು ಸಮಾಜದಲ್ಲೂ ನಾವು ನೋಡ್ತೇವೆ, ಸಾಧನೆಗಳು ಮಾಡಿರ್ತಾರೆ ಬಟ್ ಅವ್ರ ಕ್ಯಾರೆಕ್ಟರ್ಗಳು ಇರೋದಿಲ್ಲ. ಅಂಡ್ ಒಂದು ಪ್ರಾಬ್ಲಮ್ ಇದೆ, ಇಫ್ ಕ್ಯಾರೆಕ್ಟರ್ ಏನೋ, ಇಫ್ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮನುಷ್ಯ ಅಂದಮೇಲೆ ಅವನು ಈ ಒಂದು ಲೌಕಿಕ ರೀತಿಯಲ್ಲಿ ಸಾಧನೆ ಮಾಡುವಂಥದ್ದು ಸಹಜವಾದದ್ದು, ಅದು ಓಕೆ, ಇರಬೇಕಾದಂಥದ್ದು. ಆದರೆ ಆ ಸಾಧನೆಗೆ ತಕ್ಕಂಗೆ ಆ ವ್ಯಕ್ತಿನೂ ಇರಬೇಕು. ಓಕೆ, ಗುಣಗಳಲ್ಲಿ, ಆತ್ಮಿಕತೆಯಲ್ಲಿ ಅದಿದ್ದಾಗಲೇ ಅದಕ್ಕೊಂದು ಬೆಲೆ ಬರುತ್ತೆ, ಒಂದು ಅರ್ಥ ಬರುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾರೆ. ಗಾಂಧಿ ತಗೊಳ್ಳಿ, ನೆಹರು ತಗೊಳ್ಳಿ, ಇಲ್ಲ ಬೇರೆ ಈಗಿನ ಒಂದು ಇದರಲ್ಲಿನೂ ಎಷ್ಟೋ ಇದ್ದಾರೆ. ಸೊ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಇದಾಗಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಕ್ಯಾರೆಕ್ಟರ್ಗಳು ಸಹ ಅಷ್ಟೇ ಒಂದು ಮಿಂಚಿದೆ ಅದು. ಸೊ ಹಾಗಾಗಿ ಕ್ಯಾರೆಕ್ಟರ್ ಅನ್ನುವಂಥದ್ದು ಬರುವಂಥದ್ದು ಅಫ್ಕೋರ್ಸ್ ಮನೆ ಒಂದು ವಾತಾವರಣ, ಬೆಳವಣಿಗೆ ವಾತಾವರಣ ಇಂಪಾರ್ಟೆಂಟ್ ಆಗಿ ಏನಂತಂದರೆ ದೇವರ ಒಂದು ಭಯಭಕ್ತಿಯಲ್ಲಿ ಇರುವಂಥದ್ದು, ವಾಕ್ಯದಲ್ಲಿ ಬೆಳೆಯುವಂಥದ್ದು, ಪ್ರಾರ್ಥನೆಯಲ್ಲಿ ಇರುವಂಥದ್ದು. ಇನ್ನೊಂದು ಏನಂತಂದರೆ, ದೇವರ ಒಂದು ಭಯಭಕ್ತಿಯಲ್ಲಿ ಇದ್ದರೆ ಅವರ ಒಂದು ಕ್ಯಾರೆಕ್ಟರ್ ಒಂದೇ ರೂಪಿಸುವಂಥದ್ದಲ್ಲ, ಮನುಷ್ಯನ ಒಂದು ಜೀವಿತ ಕಾಲದಲ್ಲಿ ಎಲ್ಲ ಒಂದು ಸನ್ನಿವೇಶಗಳಲ್ಲಿ, ಎಲ್ಲ ಒಂದು ಇದರಲ್ಲಿನೂ ಸಮಯದಲ್ಲಿನೂ ಮನುಷ್ಯರು ಇರ್ತಾರೆ ಅವ್ರ ಹೆಲ್ಪ್ಗೆ, ಗೈಡೆನ್ಸ್ಗೆ ಅಂಥದ್ದು. ಆಮೇಲೆ ಎಲ್ಲ ಒಂದು ಸಮಸ್ಯೆಗಳಿಗೂ ಮನುಷ್ಯನ ಒಂದು ಇದರಿಂದ ನಿಮಗೆ ಉತ್ತರ ಅಥವಾ ಸಹಾಯ ಸಿಗಲ್ಲ. ಸೊ ಅಂಥ ಒಂದು ಸಮಯಗಳಲ್ಲಿ ನೀವು ಹೋಗ್ಬೇಕಾಗಿರೋದು ದೇವ್ರ ಹತ್ರ. ಸೊ ಅದು ಒಂದು ವೇಳೆ ಅದು ಅರಿವು ಇಲ್ಲ ಅಂತಂದರೆ, ನಾನು ದೇವ್ರ ಹತ್ರ ಹೋದ್ರೆ ನನಗೆ ಸಹಾಯ ಸಿಗುತ್ತೆ ಅನ್ನೋಂಥದ್ದು ಆ ಜ್ಞಾನ ಇಲ್ಲ ಅಂತಂದರೆ ಅವನೇನು ಹೋಗ್ತಾನೆ, ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತಾನೆ, ಇಲ್ಲ ಡಿಪ್ರೆಷನ್ ಆಗ್ತಾನೆ, ಇಲ್ಲ ಡ್ರಗ್ಸ್ಗೆ ಹೋಗ್ತಾನೆ, ಇಲ್ಲ ಆಲ್ಕೋಹಾಲಿಸಮ್ಗೆ ಹೋಗ್ತಾನೆ. ಎಲ್ಲ ಒಂದು ಮಾನಸಿಕವಾಗಿ ಬಲ ಇರಲ್ಲ ಅವನಿಗೆ. ಏನಂದ್ರೆ ಪರಿಹಾರ ಬೇಕು. ಸೊ ಆ ಪರಿಹಾರ ಈ ಲೋಕ ಏನು ಕೊಡಕ್ಕೆ ಸಾಧ್ಯ, ಎಲ್ಲ ಇದೆ. ಸೊ ಹಂಗಾಗಿ ಅಂಥ ಒಂದು ಸಿನಾರಿಯೋ ಬಂದಾಗ ಅವನಿಗೆ ದೇವರು ಅಂತ ಕಾಣಿಸ್ಬೇಕು ಅವನಿಗೆ, ಆಗ್ಲೇ ಅವ್ರಿಗೊಂದು ಬಲ ಇರುತ್ತೆ. ಸೊ ಹಂಗಾಗಿ ಮಕ್ಕಳು ಬರೀ ಓದು ಇದರಲ್ಲಿ ಒಂದೇ ಅಲ್ಲ, ಜಾಬ್ ಅಚೀವ್ ಮಾಡುವಂಥದ್ದು ಇದರಲ್ಲಿ ಒಂದೇ ಅಲ್ಲ, ದೇವರ ಒಂದು ಭಯಭಕ್ತಿಯಲ್ಲೂ ಅವ್ರು ಬೆಳಿಬೇಕು. ಇಲ್ಲ ಅಂತಂದ್ರೆ ಜೀವನದಲ್ಲಿ ಸಂಪೂರ್ಣತೆ ಇರೋಲ್ಲ ಅಂತ ನೀವು ಹೇಳ್ತೀವಿ. ಸೊ ಭಯಭಕ್ತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸೋದ್ರಿಂದ ನಾವು ಅವ್ರನ್ನ ಮಾತ್ರನೇ ಬೆಳೆಸ್ತಾ ಇರಲ್ಲ, ಅವ್ರ ಜನರೇಷನ್ ನಾವು ಬೆಳೆಸ್ತೀವಿ. ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ದೇ ಆರ್ ನಥಿಂಗ್ ಬಟ್ ದೇ ಆರ್ ದ ಕಮ್ಯುನಿಕೇಟರ್ಸ್ ಬಿಟ್ವೀನ್ ದ ಗ್ಯಾಪ್, ಇದು ಜನರೇಷನ್ಸ್. ಸೊ ನಾವು ಈ ಲೋಕಕ್ಕೆ ಒಂದು ಒಳ್ಳೆ ಪ್ರಜೆಗಳನ್ನ ಭಯಭಕ್ತಿ ಉಳ್ಳಂತ ಪ್ರಜೆಗಳನ್ನ ನಾವು ಕೊಡ್ತೀವಿ ಅಂತ ನೀವು ಹೇಳ್ತೀವಿ. ಕಿರಣ್ ರವ್ರೆ, ಇದುವರೆಗೂ ನಮ್ಮೊಟ್ಟಿಗಿದ್ದು ಮಕ್ಕಳ ಮತ್ತು ಪೋಷಕರ ನಿರೀಕ್ಷೆಗಳ ಕುರಿತಾಗಿ ಮಾತನಾಡಿದ್ರಿ. ನಿಮಗೆ ಧನ್ಯವಾದಗಳು.